ಆತ್ಮೀಯ ಬಂಧುಗಳೇ, ವೇದಿಕೆಯಲ್ಲಿರುವಂತಹ ಹಿರಿಯರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಸಂಸತ್ ಸದಸ್ಯರಂತಹ ಕಾಜರವರೇ, ವಿಧಾನ ಪರಿಷತ್ತಿನ ಸದಸ್ಯರು, ಆತ್ಮೀಯರಂತಹ ಹಾಗೂ ನಮ್ಮ ಭಾಳ ಹಳೆಯ ಸ್ನೇಹಿತರು ನಮ್ಮ ಜೊತೆಗೆ ಈಗ ರಾಜ್ಯಸಭಾದಲ್ಲಿದ್ದಾರೆ. ನಾನು ಸಹ ಮಾಡಿದವರೇ ಮತ್ತು ಇಲ್ಲಿ ನಡೆದಿರುವಂಥ ಎಲ್ಲ ಹಿರಿಯರೇ ಆಗ್ತಾರೆ. ನಾನು ಸಹ ನನಗೆ ಹೇಳ್ಕೊಟ್ಟು ಭಾಳ ಸತ್ಯ ಇದೆ. ನಾವೆಲ್ಲ ಬಾಗಲಕೋಟೆಯನ್ನು ಒಂದು ಭದ್ರಕೋಟೆಯಾಗಿ 70ರ ದಶಕದಿಂದ ಮಾಡ್ಕೊಂಡು ಬಂದಿರುವಂಥದ್ದು ಸಮಾಜಗಳು ಕೆಲವು ಇದ್ದಾವೆ. ಅದರಲ್ಲಿ ವೈಶ್ವಿಕ ಸಮಾಜ ಕೂಡ ಒಂದು. ನಿಮಗೆ ನಾವೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಜನಸಂಘ ಕಾಲದಿಂದ ಬಾಗಲಕೋಟೆಯಲ್ಲಿ ಜಾಗೃತಿಯನ್ನು ಮೂಡಿಸಿರುವಂಥದ್ದು ಹಲವಾರು ಸಮಾಜಗಳು ಬಾಗಲಕೋಟೆಯಲ್ಲಿ. ಅದೇ ಬಾಗಲಕೋಟೆಯ ವೈಶಿಷ್ಟ್ಯ. ಉತ್ತರ ಕರ್ನಾಟಕದಲ್ಲಿ ಸದಾಕಾಲ ರಾಷ್ಟ್ರಪ್ರೇಮ, ರಾಷ್ಟ್ರಹಿತ, ದೇಶದ ಅಭಿವೃದ್ಧಿ ಮತ್ತು ಒಂದು ರೀತಿಯಲ್ಲಿ ಭ್ರಷ್ಟ ರಾಜಕಾರಣದ ವಿರುದ್ಧ ನಿಮ್ಮ ಹಿರಿಯರ ಕಾಲದಿಂದ ತಾವೆಲ್ಲ ಧ್ವನಿ ಎತ್ತಿ ನಿಮ್ಮ ಉದ್ಯೋಗವನ್ನು ಮಾಡ್ತಾ ಮಾಡ್ತಾ ರಾಷ್ಟ್ರ ಸೇವೆಯನ್ನು, ಈ ಮತವನ್ನು ಈ ರಾಷ್ಟ್ರಪ್ರೇಮ ಜನಸಂಘ ಭಾರತೀಯ ಜನತಾ ಪಕ್ಷಕ್ಕೆ ಕೊಡ್ತಾ ಬಂದಿರುವಂಥದ್ದು ನಾವೆಲ್ಲ ಗಮನಿಸಿದ್ದೇವೆ. ಅದಕ್ಕಾಗಿ ನಿಮಗೆ ವಿಶೇಷವಾಗಿರುವಂಥ ಧನ್ಯವಾದಗಳನ್ನು ಹೇಳ್ತೇವೆ. ಏನಾಗಿದೆ, ಬಾಗಲಕೋಟೆಯಲ್ಲಿ ಎಲ್ಲರೂ ಆತಂಕಗೊಂಡಿದ್ದಾರೆ. ಈ ಮುಳುಗಡೆ ಆಗುವಂಥ ಭೀತಿ ಭೂತವಾಗಿ ಕಾಡ್ತದೆ. ಅರ್ಧ ಊರು ಮುಳುಗಡೆ ಆಗಿದೆ, ಅರ್ಧ ಊರು ಮುಳುಗಡೆ ಆಗಿಲ್ಲ. ಯಾವುದು ಮುಳುಗಡೆ ಆಗಿಲ್ಲ ಅದರಲ್ಲಿ ಕೆಲವರು ನಮ್ಮ ನೀರು ನಮ್ಮ ಮನೆ ಬಾಗಿಲವರೆಗೂ ಬರ್ತದೆ, ನಮ್ಮನ್ನು ತಗೊಂಡಿಲ್ಲ. ಆದರೆ ಮಲೇರಿಯಾ, ಟ್ಯೂಬರ್ಕ್ಯುಲೋಸಿಸ್ ಬರ್ತೈತಿ, ನಮ್ಮನ್ನು ತಗೊಳ್ಳಿ ಅಂತ ಒಂದು ವರ್ಗ, ಇನ್ನೊಂದು ಮುಳುಗಡೆ ಮಾಡಿಸ್ಬೇಡಿ ಅಂತ ಇನ್ನೊಂದು ವರ್ಗ. ಬಹುತೇಕವಾಗಿ ಇಡೀ ಅಪ್ಪರ್ ಕೃಷ್ಣಾದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಸವಾಲಿದ್ರೆ ಬಾಗಲಕೋಟೆಯನ್ನು ಪುನರ್ನಿರ್ಮಾಣ, ಪುನರ್ವಸತಿ ಮಾಡುವಂಥದ್ದು ಬಹಳ ದೊಡ್ಡ ಸವಾಲು. ಈ ಸಂದರ್ಭದಲ್ಲಿ ನಾನು ರಾಮಕೃಷ್ಣ ಹೆಗಡೆಯವರನ್ನ ನೆನೆಸ್ತೀನಿ. ರಾಮಕೃಷ್ಣ ಹೆಗಡೆಯವರ ದೂರದೃಷ್ಟಿಯಿಂದ ಅವತ್ತು ಅಪರ ಕೃಷ್ಣ ಸ್ಟೇಜ್ ಒಳಗಡೆ ಆಗುವಂಥ ಸಂದರ್ಭದಲ್ಲೇ ಬಾಗಲಕೋಟೆಯ ಹೊಸ ಬಾಗಲಕೋಟೆ ಆಗಬೇಕು, ಒಂದು ಬಹಳ ಮಾದರಿಯಾಗಿ ಆಗಬೇಕು ಅಂತ. ಈಗ ಇವರ ಚಂಡೀಗಢ ಅಂತ ಹೇಳಿದ್ರು. ಆ ಚಂಡೀಗಢನ ಆರ್ಕಿಟೆಕ್ಟ್, ಚಂಡೀಗಢನ ಆರ್ಕಿಟೆಕ್ಟು ಒಬ್ಬ ಫ್ರೆಂಚ್ ಚಾರ್ಲ್ಸ್ ಕೋರಿಯಾ ಅನ್ನೋರನ್ನ ಇಲ್ಲಿ ಕಳಿಸಿ ಮಾತನಾಡಿ ಇಡೀ ಬಾಗಲಕೋಟೆಯ ಡಿಸೈನನ್ನು ಮಾಡಿಸಿರುವಂಥದ್ದು ಪ್ರಥಮ ಬಾರಿ ರಾಮಕೃಷ್ಣ ಹೆಗಡೆ. ಇವತ್ತಂಥ ನಾಯಕರು ಹುಡುಕಿದ್ರು ಸಿಗೋದು, ಆ ಮುತ್ಸದ್ದಿ ನಾಯಕರು ಹುಡುಕಿದ್ರು ಸಿಗೋದು. ಚಾರ್ಲ್ಸ್ ಕೋರಿಯಾ ಮಾಡಿರುವಂಥ ಡಿಸೈನನ್ನು ನಾವು ಮಾಡಿದರೆ ಬಾಗಲಕೋಟೆ ನಿಜವಾಗ್ಲೂ ಕೂಡ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಬಹಳ ಉತ್ತಮ ಮಾದರಿಯ ನಗರ ಆಗ್ತದೆ. ಆದರೆ ಮುಂದೆ ಬಂದಂಥ ಸರ್ಕಾರಗಳು ರಾಮಕೃಷ್ಣ ಹೆಗಡೆ ಹೋದ್ಮೇಲೆ ಕಾಂಗ್ರೆಸ್ ಸರ್ಕಾರ ಅವರು ಈ ನಗರವನ್ನು ಹೆಂಗೆ ಕಟ್ಟಬೇಕು ಅನ್ನುವಂಥ ಚಿಂತನೆ ಬೇಕು. ಯಾಕೆ
ಯಾರನ್ನು ಉಳಿಸಬೇಕು, ಯಾರನ್ನು ಉಳಿಸಬೇಕು, ಯಾವುದನ್ನ ಮುಳುಗಿಸುವ ಏರಿಯಾ ಇದೆ ಅದನ್ನು ಮೊದಲ ತಗೊಂಡು ಅದರ ಹೆಂಗೆ ಲಾಭ ಮಾಡ್ಕೋಬೇಕು, ಅದರ ಮುಂಚೆ ಎಂಜಾಯ್ ಮಾಡಿ ಆಮೇಲೆ ಎಂಜಾಯ್ ಕಾಂಪನ್ಸೇಷನ್ ಹೆಂಗೆ ತಗೋಬೇಕು, ಅದಕ್ಕೊಂದು ದೊಡ್ಡ ತಂಡ ಲಾಯರ್ಸ್ ತಂಡ ಎಲ್ಲರೂ ಸೇರಿಕೊಂಡು ಆ ಒಂದು ಮಾದರಿಯ ನಗರದ ಕಲ್ಪನೆಯನ್ನು ಇವತ್ತು ನಿಜವಾಗಲೂ ಕೂಡ ಬಹಳಷ್ಟು ಬದಲಾವಣೆ. ನಾವು ನೀರಾವರಿ ಸಚಿವರಿದ್ದಾಗ ಇದನ್ನೆಲ್ಲ ತೆಗೆದುಕೊಳ್ಳಿ. ಅವಾಗ ವೀರಣ್ಣ ಜಗತ್ತಿ ಮಕ್ಕಳು ಹೊಸದಾಗಿ ಅವ್ರು ಬಂದು ಕೂತ್ಕೊಂಡು ನವನಗರ ಡೆವಲಪ್ಮೆಂಟ್ ಮಾಡಬೇಕು, ಯಾರು ದುಡ್ಡು ಕೊಟ್ಟರೆ ಇದು ಒಬ್ಬರೇ ಮಾತಾಡ್ತಾರೆ, ನಮ್ಮ ದೇಶದ ಅರ್ಧ ಮಾಡ್ದಾಗೈತಿ, ನವನಗರ ಅಭಿವೃದ್ಧಿನ ಅರ್ಧ ಮಾಡ್ದಾಗೈತಿ, ನಾವು ಎಂತಕ್ಕಂಥ ಸೇರಬೇಕು ಅಂತ ಹೇಳಿ ಅವಕಾಶದಲ್ಲಿ ಹೇಳಿ ಗುರುಗಳನ್ನು ಜೀವನ ಉಳಿಸೋರು ಜೀವನ ಸಾಯ್ಬೇಕು ಅಂತಂದ್ರೆ ನಾವೇ ಹೋಗೋದು. ಅದಕ್ಕೆ ಇಲ್ಲ ಮಾಡೋಣ ಅಂತೇಳಿ ಆ ಸಂದರ್ಭದಲ್ಲಿ 700 ಕೋಟಿ ರೂಪಾಯಿಯನ್ನು ಕೊಟ್ಟು ಟೆಂಡರ್ ಮಾಡಿರುವಂಥದ್ದು ನನ್ನ ಭಾಗ್ಯ ಅಂತ ನನಗೆ ಇಷ್ಟ. 2009 ಅದೇನೋ ಗೊತ್ತಿಲ್ಲ. ಮತ್ತೆ ಇದು 2ನೇ ಹಂತ, ನವನಗರದ 2ನೇ ಹಂತ ಬಂತು. ನಾನು ಮುಖ್ಯಮಂತ್ರಿ ಆಗಿದ್ದೆ, ರಾಜೋರ್ ಸಾಹೇಬರು ನೀರಾವರಿ ಸಚಿವರು. ಅದರೊಳಗೂ ಚರಂತಿ ಮಠ ಅಂದರೆ ಒಂದೇ ನಾಣ್ಯ ಸುಮ್ಮನೆ ನಮ್ಮನ್ನು 5 ವರ್ಷ ಒಂದೇ ನಾಣ್ಯದ ಮುಖ ಜಗಳ ಆಡಿದ್ರು ಕೂಡ ಅವ್ರಿಗೂ ಲಾಭಕ್ಕೆ ಅದ. ಅವ್ರು ಜಗಳ ಆಡಿದ್ರು ನಮ್ಗೆ ನುಕ್ಸಾನ, ಅವ್ರು ಕುಡಿದ್ರು ನಮ್ಗೆ ನುಕ್ಸಾನ. ಭಾಳ ಅತ್ಯಂತ ಆತ್ಮೀಯ ಸ್ನೇಹ. ಅವ್ರ ಕೈಗೆ ನೀರಾವರಿ ಇತ್ತು, ನಾವೇನು ಮಾಡಿ ಬರೇ ಫೈನಾನ್ಸಿಗೆ ಸೈನ್ ಹಾಕಿದ್ರೆ ಅಷ್ಟೇ ನನ್ನ ಕೈಯಾಗ ಇತ್ತು. ಮತ್ತೆ ನಾವು ಆ ಸಂದರ್ಭದಲ್ಲಿ 700 ಕೋಟಿಗಿಂತ ಹೆಚ್ಚು ಹಣವನ್ನು ಕೊಡುವಂಥ ಭಾಗ್ಯ. ನಾನು ಇಷ್ಟೇ ಹೇಳಿ ಬಯಸ್ತೀನಿ, ನವನಗರಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿದ್ದು ನಮ್ಮ ಸ್ವಾಮಿಗಳು, ಇದನ್ನ ಚರಂತಿ ಮಕ್ಕಳು. ಅದು ಈ ಯೂನಿವರ್ಸಿಟಿ ಇತ್ತು, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ. ಅದು ಯಾರು ಭೂಮಿ ನೀರಾವರಿ ತಗೊಂಡು ಭೂಮಿ 450 ಎಕರೆ ಯೂನಿವರ್ಸಿಟಿ ಇಟ್ಟಿದ್ರು. ಅವನ್ನ ಚರ್ಚೆ ಯಾರೋ ತೆರಿಗೆ ಕೆಟ್ಟ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಮಾಡ್ತೀನಿ ಅಂತ ಜಾಗ ಇರಲಿಲ್ಲ, ಇದಾಗಬೇಕು ಮತ್ತು ಬಂದಿರೋದು. ನಾ ಕೊಡೋದಿಲ್ಲ ಅಂದರೆ ಅಲ್ಲಿ ಯೂನಿವರ್ಸಿಟಿ ಮಾಡೋಕ್ಕೆ ಜನರಿಗೆ ಇಟ್ಟಿವಿ, ನೀವು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಮಾಡಿ ಬೇರೆ ಕಡೆ ಮಾಡಿ ಹೇಳಿದ್ರೆ ಅಂದರೆ ಬಾಗಲಕೋಟೆಗೆ ಆಗಬೇಕು, ಬಾಗಲಕೋಟೆ ಹತ್ತಿರ ಆಗಬೇಕು, ಈಗ ಒಂದು ಜಾಗ ಇಟ್ಟಿದ್ರೆ ಏನೂ ಇಲ್ಲ, ಬೇರೆ ಬೇರೆ ಕಡೆ ಮಾಡಿ. 1 ವರ್ಷ ನಮ್ಮ ಮಗ ಗೊತ್ತಿರಲಿಲ್ಲ ಅಡ್ಡಾಡಿದ್ರು ಅಂತಂದು ಅದು ಬಿಡಲೇ ಇಲ್ಲ. ಒತ್ತಾಯ ಮಾಡಿ ಯೂನಿವರ್ಸಿಟಿಯನ್ನು ಅಲ್ಲಿ ಮಾಡಿದರು. ನಾವು ಭಾಳ ದುಃಖದಿಂದ ಹೆಮ್ಮೆ ಕೊಟ್ಟಿವಿ. ಆದರೆ ಯಾಕೆ ಸಂತೋಷ ಆಗ್ತಂದರೆ, ಹೋಗಿ ಒಂದು ಒಳ್ಳೆಯ ಯೂನಿವರ್ಸಿಟಿ ನಮ್ಮ ಉತ್ತರ ಕರ್ನಾಟಕದ ಈಗ ಆ ಏರಿಯಾದಲ್ಲಿ ಈಗ ಮನೆ ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆ ಮಾಡ್ತಾರೆ. ನಾವು ಆ ಜಮೀನು ಕೊಡ್ತಿದ್ರೆ ಸಿದ್ದರಾಮಯ್ಯ ಎಲೆಕ್ಷನ್ ನಾವು ಮೇಟಿ ಅವರ ಕೆಲಸವನ್ನು ನೆನೆಸು ಮಾಡ್ತಾ ಇದ್ದೀವಿ. ನಮ್ಮ ಜೀವನದಿಂದ ನೆನೆಸು ಮಾಡೋಕ್ಕಾಗಿಲ್ಲ. ಜೀವನದಾಗ ಪಾಪ ಒಂದು ಸಾಯಿಲ್ ಕಾಯ್ಬೇಕಾಯ್ತು ಈ ಕನ್ಸಿಡೆನ್ಸ್. ಈಗೆಲ್ಲ ಚುನಾವಣೆ ಸ್ಟಾರ್ಟ್ ರೀ, ಸಣ್ಣ ಹುಡುಗರು ಹೋಗ್ತಾರೆ. ಮುಖ್ಯಮಂತ್ರಿ ತಿಳ್ಕೊಂಡಿದ್ದಾರೆ, ನಾವು ಮುಖ್ಯಮಂತ್ರಿಯಾಗಿ ಮಾತನಾಡಿದ್ರೆ ಪತ್ರಿಕೆಯಲ್ಲಿ ಬಂದ್ರೆ ಅದೆಲ್ಲ ಜನ ಹೋಗ್ಬಿಡ್ತಾರೆ. ರೈತರಿಗೆ ಚಲೋ ಮಾಡಿದ್ರೆ ಅಂತ ಒಪ್ಪಿರ್ತಾರೆ. ಎಲ್ಲ ರಾಜಕಾರಣಿಗಳನ್ನು ಹೇಗೆ ಕಳಿಸ್ಬೇಕು.
ಸುಳ್ಳಿನ ಕತ್ತೆ. ಮೊದಲೇ ಸದ್ಯ ಬಂದರು ಪ್ರತಿ ವರ್ಷ 10,000 ಕೋಟಿ ರೂಪಾಯಿ, 50,000 ಕೋಟಿ ರೂಪಾಯಿ UKPಗೆ ಕೃಷ್ಣ ಮೇಲೆ ಆನೆ ಪಡೆಗೆ ನೀವು ಹಂಗಂದ್ರಿ, ಹಂಗಂದ್ಕೊಂಡು ಡಬಡ ಬಡ ಬಡ ನೀವಲ್ಲ ಪಾಪ ನೀವು ಸ್ವಲ್ಪ ನೀವೆಲ್ಲ ಹೇಳೋದು ಕೇಳ್ತಾರೋ ನೀವು ಬೇರೆ ಬರೋದ ಅವ್ರು ನಿಮ್ಗೆ ಏನು ಹೇಳ್ಬೇಕು ಅವ್ರು ನಮಿಸಿ ಮೋಸ ಮಾಡಿ 5 ಪೈಸಾ ಕೊಡಲಿಲ್ಲ, 50,000 ಕೋಟಿ ಹೋಗಿ. ನಾನು ಹಂಗೆ ಹೇಳಿಲ್ಲ, ಹಿಂಗೆ ಹೇಳಿಲ್ಲ, ಹಂಗೆ ಹೇಳಿಲ್ಲ, ಹಿಂಗೆ ಹೇಳಿಲ್ಲ. ತಾರ ತಗಡಿ ಒಟ್ಟ ತಾರ ತಗಡಿ. DCM CM ಇಬ್ಬರದ ಒಬ್ಬ ಹಂಗೆ ಮಾತಾಡಿದ್ರೆ ಒಬ್ಬ ಹಿಂಗೆ ಮಾತಾಡ್ತಾನೆ. ನಮ್ಗೆ ಯಾರು ಅನ್ಕೊಳ್ಬೇಕು ತಿಳ್ಕೊಂಡ್ಬಿಡ್ತಾರೆ. ನಾವು ಹೇಳಿಲ್ಲ, ನೋಡಿದಂತೆ ನಡೆದಿದ್ದೇವೆ. ಹೆಂಗೆ ಅನ್ಕೊಳ್ಬೇಕು? ಒಬ್ಬ ನಾನು ಕೆಲಸ ಮಾಡಿಕೊಡ್ತೀನಿ ಅಂದ್ರೆ ಇದು ಮಾಡೋಕ್ಕಾಗಲ್ಲ ಅಂತ. ಕೆಲಸ ಮಾಡ್ಕೊಳ್ಳಿ ಅವತ್ತು ಹೇಳಿದ್ರು, ಆಗಿಲ್ಲ. ಸುಳ್ಳನ್ನು ಹೇಳಿ ದಾರಿ ತಪ್ಪಿಸುವ ಕೆಲಸ. ಈಗ ಮತ್ತೆ ಶುರು ಮಾಡಬೇಕು. ಅವರು ಆದೇಶ ಮಾಡಿದ್ದಾರೆ, ಬೆಳಗ್ಗೆ ಪ್ರಶ್ನೆ 75,000 ಕೋಟಿ ಕೊಡಬೇಕು. 4 ವರ್ಷಕ್ಕೆ, 1 ವರ್ಷಕ್ಕೆ 18,000 ಕೋಟಿ. 18,000 ಕೋಟಿ ಪ್ರತಿ ವರ್ಷ ಕೊಡ್ತೇವೆ ಅಂತ. ಎಷ್ಟು ಕೊಡ್ತಾರೆ? 3,000 ಕೋಟಿ. 10ನೇ ತಿಂಗಳಲ್ಲಿ ಅವ್ರದ್ದು ಜೀವ ಐತಿ. ಕ್ಯಾಬಿನೆಟ್ನಾಗ ಒಪ್ಪಿಗೆ ಮಾಡಿ ಅವರ ಜೀವ ಮಾಡ್ಯಾರ, ಮಾಸ್ಟರ್ದಾಗ ಅಲ್ಲ, ಜೀವ ಮಾಡ್ಯಾರ. ಜೀವ ಮಾಡಿದ್ದನ್ನ ತದ್ವಿರುದ್ಧವಾಗಿ ಬಜೆಟ್ 3,000 ಕೋಟಿ. ಅಂದರೆ ಒಂದು ಗಾದೆ ಇದೆ, ಕೆಲವ್ರನ್ನ ಕೆಲವು ಸಂದರ್ಭದಲ್ಲಿ ಮೋಸ ಮಾಡಬಹುದು, ಎಲ್ಲರಿಗೂ ಕೆಲವು ಸಂದರ್ಭದಲ್ಲಿ ಮಾಡಬಹುದು, ಎಲ್ಲರೂ ಎಲ್ಲ ಸಂದರ್ಭದಲ್ಲಿ ಮೋಸ ಮಾಡಕ್ಕಾಗಲ್ಲ. ಇದು 2ನೇ ಹಂತದಲ್ಲಿ ಎಲ್ಲರಿಗೂ ಕೆಲವು ಸಂದರ್ಭದಲ್ಲಿ ಮೋಸ ಮಾಡಬಹುದು ಅಂತ ನಿಮ್ಮಲ್ಲಿ ಟೆಸ್ಟ್ ಮಾಡ್ತಾರೆ. ಮೋಸ ಆಗ್ತಾರೆ ಅಥವಾ ಇಲ್ಲ ಅನ್ನೋಂಥದ್ದು ಈ ಚುನಾವಣೆ ಪರೀಕ್ಷೆ. 3,000 ಕೋಟಿ ಕೊಟ್ಟು 12,000 ಕೋಟಿ ಖರ್ಚು ಮಾಡ್ತಾರೆ. ಹೆಂಗೆ ಸರ್ ಇವಾಗ ಅಪ್ಪರಿಸ್ತದೆ ಅಂತಿದ್ದಲ್ಲ ರಾಜಕಾರಣಿಗಳಿಗೆ ಸರಿ ಬರೋದು. ಎಷ್ಟು ಮಂದಿ ಗೊತ್ತಿರಲ್ಲ, ಎಷ್ಟು ಎಲೆಕ್ಷನ್ ಬೇಕು ಹೌದಲ್ಲ. ನಿಮ್ಮ ಪೈಸೆ ಪ್ರಶ್ನೆ ಆಗ್ತದೆ. ಲೆಕ್ಕಾಚಾರ ಮಾಡಿ ತೂಗಿ ಅಳದು ತಾವು ಬಾಗಲಕೋಟೆಯಲ್ಲಿ ಒಂದು ದೊಡ್ಡ ವಾತಾವರಣವನ್ನು ನಿರ್ಮಾಣ ಮಾಡಿ, ದೊಡ್ಡ ವಾತಾವರಣವನ್ನು ನಿರ್ಮಾಣ ಮಾಡಿ ನಾವು ಮತವನ್ನು ಹಾಕ್ತೀವಿ. ಆದರೆ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ನಾನು ಗ್ರಾಮೀಣ ಪ್ರದೇಶಕ್ಕೂ ಹೋಗ್ತೇನೆ, ಬದಲಾವಣೆ ಗಾಳಿ ಅಂತ ಬೀಸ್ತಾ ಇದೆ. ಆ ಬದಲಾವಣೆ ಗಾಳಿಗೆ ಇನ್ನಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡ್ತೀವಿ. ವೀರಣ್ಣವ್ರ ಬಗ್ಗೆ ಈಗಾಗಲೇ ಹೇಳಿದೆ. ವೀರಣ್ಣ ಜಾಗೃತಿ ಮಟ್ಟ ಅಂದ್ರೆ ಕೂಡ ಇದ್ದಾನೆ. ಏನೋ ಒಂದು ಕೆಲಸ ಹೇಳಿದ್ರೆ ಅದನ್ನು ನೋಡಿದೆ ಎಲ್ಲರ ಬಿಟ್ಟೆ, ಮದುವೆ ಬಿಟ್ಟೆ, ಯಾರ ಫಂಕ್ಷನ್ದಾಗ ಬಿಟ್ಟೆ, ಸರ್ಗಳು ಮನೆಗೆ ಬಂದು ಚಾ ಕೊಡಬೇಕು, ಯಾವಾಗ ಬೇಕಲ್ಲ ಏನಾರ ಕೆಲಸ ಹೇಳಿದ್ರೆ ಅದನ್ನ ಹೇಳೋದೇ ಹೇಳೋದು. ಸಾಕಾಗಿ ಏನು ಫಂಕ್ಷನ್ ಮಾಡ್ಬೋದು. ಆದರೆ ಒಂದು ಕೆಲಸನೂ ಸ್ವಂತಕ್ಕೆ ಅವ್ರು ಹೇಳಿಲ್ಲ. ಸ್ವಂತಕ್ಕೂ ಹೇಳಿಲ್ಲ, ಅವ್ರು ಸಂಘಕ್ಕೂ ಏನು ಕೇಳ್ಕೊಂಡು ಸಂಘಕ್ಕೂ ಏನು ಕೇಳ್ಕೊಂಡಿಲ್ಲ, ಸ್ವಂತಕ್ಕೂ ಏನು ಕೇಳ್ಕೊಂಡಿಲ್ಲ. ಕೇವಲ ಬಾಗಲಕೋಟೆ ಅಭಿವೃದ್ಧಿಗೆ ಮಾತ್ರ ಅವ್ರು ಕೇಳಿರೋದು. ಮತ್ತೆ ನಾನು ಅತ್ಯಂತ ಪ್ರಾಂತ ಮನಸ್ಸಿನಿಂದ ಪ್ರಮಾಣೀಕರಿಸ್ತೀನಿ. ನಾನ್ ಕರಪ್ಟ್ ಪೊಲಿಟಿಷಿಯನ್ ಕರ್ನಾಟಕದಲ್ಲಿ ಯಾರಾದರೂ ಇದ್ರೆ ಪ್ರಥಮ ಹೆಸರು ಯಾವುದಾದ್ರೂ ಯೋಜನೆಗೆ ಬೆಂಗಳೂರಿನಲ್ಲಿ 100 ಕೋಟಿ ಸ್ಯಾಂಕ್ಷನ್ ಆದರೆ 100 ಕೋಟಿ ಬಾಗಲಕೋಟೆ ತಲುಪುತ್ತೆ. ಬೇರೆ ಕ್ಷೇತ್ರದಲ್ಲಿ ಇರೋ ಮಂತ್ರಿಗಳ ಕ್ಷೇತ್ರದಲ್ಲಿ ಅದು ಹೇಳಕ್ ಸಾಧ್ಯ ಇಲ್ಲ. ಸ್ವಲ್ಪ ನೇರವಾಗಿ ಸಿಟ್ಟಿಗೆ ಬಂದಿರ್ತದೆ. ಎಲ್ಲಿ ಸತ್ಯ ಇದೆ, ಸತ್ಯ
ಇರ್ತದೆ, ಅದೇ ಮಾಡೋಕ್ಕಾಗಲ್ಲ. ಸಿಟ್ಟಿಗೆ ಅಂತಂದ್ರೆ ಒಂದು ಸ್ವಲ್ಪ ಸತ್ಯ ಇಲ್ಲಿಂದ ಗೆದ್ದು ಗಿಲಾಕು ಬೆಲೆ ಹೊರಗು ಗಿಲಾಕು ಅಂತ ಹೋಗಿ ನಮ್ಮ ಕಡೆ ಒಂದು ಗಾಡಿ ಅದ್ರ ನಾವು ಸರ್ಕಾರಿ ಅಂತ ಅವಂಗೆ ಎಲ್ಲ ದುಡ್ಡು ಹೋಗ್ಬಿಟ್ಟು ಹೊಟ್ಟೆಗಿಲ್ಲ ನಮ್ಮ ಹೊಟ್ಟೆ ಮತ್ತು ಸ್ವಲ್ಪ ಸರ್ಕಾರ ಕೊಡ್ತಾರೆ ಅಂತ ಏನಾದ್ರು ದುಡ್ಡು ಕೇಳಿದ್ರೆ ಒಂದು 2-3 ತಿಂಗಳಾಗಿ ಯಾವ ಸರ್ಕಾರ ಮೇಣ ಇದೆ ದಿನಾಕು ದೇಕು ಹೋಗಿ ದಿನಾಕು ಮತ್ತೊಂದು 3 ತಿಂಗಳು ಹೋಗ್ಬೇಕು. ಯಾವ ಸರ್ಕಾರ ಜೈ ಮೇಲೆ ಹೋಗ್ಬೇಕು ಯಾಕೆ ಅಂತಂದ್ರೆ ಇವಾಗ ದಿನೇ ಹೊರಗೆ ದಿನಾಕು ದಿನೇ ಹೊರಗೆ ಮೊದಲು ಕೊಡ್ತೀನಿ ಅನ್ನೋದು ಕೊಡಿಸ್ತೀನಿ ಅನ್ನೋದು ಕೊಡಿಸ್ತೇನೆ ಅಂತ ರಾಜಕಾರಣಿಗಳ ಮಧ್ಯೆ ಆಕೆ ರಾತ್ರಿ ನೇರ ನುಡಿಯ ಸತ್ಯವನ್ನು ಹೇಳುವಂಥ ನಿಮ್ಮ ಪರವಾಗಿ ಗಟ್ಟಿ ಧ್ವನಿಯನ್ನು ಎತ್ತಿ ಅಟ್ಟ ಹಿಡಿದು ನಿಮ್ಮ ಊರಿಗೆ ಉಪಕಾರ ಮಾಡುವಂಥ 2ನೇ ತರಗತಿ ಮಕ್ಕಳು ಅಪರೂಪದ ವ್ಯಕ್ತಿ. ಕಳೆದ ಬಾರಿ 2023ರಲ್ಲಿ 2ನೇ ತರಗತಿ ಮಕ್ಕಳ ಸೋಲು ಬಾಗಲಕೋಟೆಯ ಸೋಲು, ಬಾಗಲಕೋಟೆಗೆ ನಷ್ಟ ಆಗಿದೆ. ಏನು ಮತ್ತೊಂದು ಅವಕಾಶ ಬಂದಿದೆ. ಆ ನಷ್ಟವನ್ನ ಮಧ್ಯದಲ್ಲೇ ಸರಿಪಡಿಸುವಂತ ಅವಕಾಶ ಬಂದಿದೆ. ಮತ್ತೊಮ್ಮೆ ಬಾಗಲಕೋಟೆಯ ಜಯ ಆಗಬೇಕು ಅಂತಂದ್ರೆ, ಬಾಗಲಕೋಟೆ ಮತ್ತೊಮ್ಮೆ ಭದ್ರಕೋಟೆ ಆಗಬೇಕು ಅಂತಂದ್ರೆ 2ನೇ ತರಗತಿ ಮಕ್ಕಳಿಗೆ ನೀವು ಸಂಪೂರ್ಣವಾದ ಬೆಂಬಲವನ್ನು ಕೊಡಿಸಬೇಕು. ಇನ್ನು ಕೊನೆಯ ಮತ್ತು ಈ ಚುನಾವಣೆ ಕೇವಲ ಬಾಗಲಕೋಟೆ ಸೀಮಿತ, ಬಾಗಲಕೋಟೆ ಸೀಮಿತ. ಈ ಚುನಾವಣೆ ಮುಂದಿನ ರಾಜ್ಯದ ರಾಜಕಾರಣದ ಭವಿಷ್ಯದ ದಿಕ್ಕಸೂಚಿ. ಮುಂದಿನ ಚುನಾವಣೆಯಲ್ಲಿ ಅಭಿವೃದ್ಧಿ ಶೂನ್ಯ, ಭ್ರಷ್ಟಾಚಾರ ಅತಿ ಹೆಚ್ಚಿರುವಂತಹ ಈ ಕಾಂಗ್ರೆಸ್ ಅನ್ನ ಮತ್ತೊಮ್ಮೆ ತರಬೇಕಾ ಅಥವಾ ಇದನ್ನ ಗುಳಿಪಟ ಮಾಡಿ ಮನೆ ಕಳಿಸಬೇಕು ಅನ್ನುವಂತಹ ದಿಕ್ಕಸೂಚಿ ಇರುವಂತಹ ಚುನಾವಣೆ. ಅದಕ್ಕಾಗಿ ನಾವು ಸ್ವಲ್ಪ ಹೆಚ್ಚಿನ ಶ್ರಮವನ್ನು ವಹಿಸಬೇಕು. ಈ ಚುನಾವಣೆಯಲ್ಲಿ 2ನೇ ತರಗತಿ ಆರಿಸಿ ಬಂತಂದ್ರೆ ಏನು ಈ ಕುರ್ಚಿ ಕದನ ಆಯ್ತಲ್ಲ, ಕರ್ನಾಟಕ CM ಇದು ಜನಿ ಕುಸ್ತಿ ಆಗ್ತದೆ. ಅದೇ ಮೇಲೆ ನೋಡ್ಬೇಕು ಮುಂದಿದ್ರು ಜಂಗಿ ಕುಸ್ತಿ ಆದ್ರೆ ನಿಕಾಲಿ ಕುಸ್ತಿ ಅಂತ, ನಿಕಾಲಿ ಅಂದ್ರೆ ಒಬ್ಬರು ಉಳಿತಾರೆ, ಜಂಗಿ ನಿಕಾಲಿ ಕುಸ್ತಿ ಆಗುತ್ತದೆ. ಆ ಬದಲಾವಣೆಯ ಗಾಡಿಗಳು ನಾವು ಮಾಡಬೇಕು. 2ನೇ ತರಗತಿ ಮತ್ತೊಮ್ಮೆ ಆಶೀರ್ವಾದವನ್ನು ಮಾಡಿ ನಿಮ್ಮ ಪ್ರಾಮಾಣಿಕ ಸೇವೆಗಳನ್ನು ಆಯ್ಕೆ ಮಾಡಬೇಕು ಅನ್ನುವಂಥ